ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ MBBS ಸೀಟ್ ಮ್ಯಾಟ್ರಿಕ್ಸ್, ಗೌರ್ಮೆಂಟ್ ಸೀಟ್ಸ್ ಮತ್ತು HK ಕ್ಯಾಟಗರಿಯಲ್ಲಿ ಬರುವಂತಹ ಸೀಟ್ಗಳ ಬಗ್ಗೆ ಮಾತಾಡೋಣಂತೆ. ಸೊ ಹಿಂದಿನ ವರ್ಷ ಎಷ್ಟು ಸೀಟ್ಗಳಿತ್ತು, ಈ ವರ್ಷ ಎಷ್ಟು ಡಿಕ್ರೀಸ್ ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ. ಸೊ ಇದರಲ್ಲಿ ಬ್ಯಾಡ್ ನ್ಯೂಸ್ ಅಂತ ಅಂದರೆ, ಸೊ ಎಲ್ಲ ಕ್ಯಾಟಗರಿಯಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ, ಬಟ್ ಓನ್ಲಿ ಇನ್ ದ ಜನರಲ್ ಮೆರಿಟ್ ಕ್ಯಾಟಗರಿ ಅಂದರೆ GMK ಮತ್ತು GMR ಅಲ್ಲಿ ಸೀಟ್ಗಳು ಡಿಕ್ರೀಸ್ ಆಗಿದೆ. ಇದರಲ್ಲಿ ಬಂಪರನ್ನು ಹೊಡೆದಿರುವಂತಹ ಕ್ಯಾಟಗರಿ ಯಾವುದು ಅಂತಂದರೆ STG ಕ್ಯಾಟಗರಿ. ಅಂದರೆ ST ಜನರಲ್ದವರು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ 124 ಸೀಟ್ಗಳು ಜಾಸ್ತಿಯಾಗಿದೆ. ಸೊ ಲಾಸ್ಟ್ ಇಯರ್ ಅರೌಂಡ್ 438 STG ಕ್ಯಾಟಗರಿಯ ಒಂದು ಕಟ್ ಆಫ್ ನಿಂತಿತ್ತು, ಬಟ್ ಈ ವರ್ಷ ಸ್ವಲ್ಪ ಕಡಿಮೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ಸೆಕೆಂಡ್ ಬಂಪರನ್ನು ತೆಗೆದುಕೊಂಡಿರುವಂಥ ಕ್ಯಾಟಗರಿ ಅಂತಂದರೆ, ಸೊ ತಮಗೆಲ್ಲ ಗೊತ್ತಿರೋ ಹಾಗೆ SC/ST ಕ್ಯಾಟಗರಿಯಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಅದರಲ್ಲಿ 85 ಸೀಟ್ಸ್ ಜಾಸ್ತಿ ಆಗಿರೋದು SCG ಕ್ಯಾಟಗರಿಯಲ್ಲಿ. ಸೊ ಅವರಿಗೆ ಎರಡನೇ ಬಂಪರ್ ಸಿಕ್ಕಿರುವಂಥದ್ದು. ಸೊ ಇದರಲ್ಲಿ ಗ್ರೇಟ್ ಲಾಸ್ ಅಂತ ನಾವೇನು ಹೇಳ್ತೀವಿ, ಅದು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ 94 ಸೀಟ್ಗಳು ಹೋಗಿದೆ. ಸೊ ಅದೇ ರೀತಿ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಕ್ಯಾಟಗರಿಯಲ್ಲಿ 5 ಸೀಟು, ಜನರಲ್ ಮೆರಿಟ್ ರೂರಲ್ ಕ್ಯಾಟಗರಿಯಲ್ಲಿ 19 ಸೀಟುಗಳು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಕಡಿಮೆ ಆಗಿದೆ. ಡೆಫಿನೆಟ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಸೊ ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗೆದಿದ್ದರೆ ಲಾಸ್ಟ್ ಇಯರ್ ಏನು ಆಲ್ಮೋಸ್ಟ್ ಒಂದು 500 ತನಕ ಸ್ಟಾಪ್ ಆಗಿತ್ತು. ಈವನ್ ಕಾಲೇಜಸ್ ಲೈಕ್ 503 ತನಕ ಏನೋ ಸ್ಟಾಪ್ ಆಗಿತ್ತು. ಸೊ JGMMC ಹುಬ್ಳಿ 6.4 ಲ್ಯಾಕ್ ಕ್ಯಾಟಗರಿಯಲ್ಲಿ. ಸೊ ಅದು ಕೂಡ ಈ ವರ್ಷ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ಎಸ್, ನೋಡ್ತಾ ಹೋಗೋಣಂತೆ. ಸೊ ಮೊದಲು ಈ ಒಂದು ಕ್ಯಾಟಗರಿಯನ್ನು ತೋರಿಸ್ಬಿಡ್ತೀನಿ, ಅದಾದಮೇಲೆ ಜನರಲ್ ಮೆರಿಟನ್ನು ನೋಡೋಣಂತೆ. ಜನರಲ್ ಕ್ಯಾಟಗರಿಯಲ್ಲಿ ನೋಡಿ, ಸೊ ದೀಸ್ ಆರ್ ದ ಸೀಟ್ಸ್. ಈಗ 1G ಸೀಟ್ಸ್ ಏನಿತ್ತು ಲಾಸ್ಟ್ ಇಯರ್ ನೋಡ್ತಾ ಹೋಗಿ, ಈ ಒಂದು ಕ್ಯಾಟಗರಿಯಲ್ಲಿ ಕೊಟ್ಟಿರೋ ಈ ಒಂದು ಕಾಲಮಲ್ಲಿ ಕೊಟ್ಟಿರುವಂಥದ್ದು ಲಾಸ್ಟ್ ಇಯರ್ ಸೀಟ್ಸು, ಈ ಒಂದು ಕಾಲಮಲ್ಲಿ ಕೊಟ್ಟಿರೋದು ಈ ವರ್ಷದ ಸೀಟು. ಸೊ 119, 117 ಇದೆ, ಹೌದಾ? ಸೊ ನೋಡ್ಬೋದು ಇಲ್ಲಿ 8 ಸೀಟುಗಳು ಇಲ್ಲಿ ಜಾಸ್ತಿ ಆಗಿರುವಂಥದ್ದು. ಇಲ್ಲಿ ಯಾವುದೇ ಸೀಟುಗಳು ಜಾಸ್ತಿ ಆಗಿಲ್ಲ, 0 ಇದೆ. ಸೊ 1R ಕ್ಯಾಟಗರಿಯಲ್ಲಿ ನಿಮಗೆ 1 ಸೀಟ್ ಜಾಸ್ತಿ ಆಗಿರೋದು ಕಾಣಿಸ್ತದೆ. ಸೊ ಇಲ್ಲಿ 16 ಸೀಟ್ಗಳು ಜಾಸ್ತಿ ಆಗಿದೆ ಈ ವರ್ಷ. ಸೊ ಇದರಲ್ಲಿ 1 ಸೀಟ್ ಜಾಸ್ತಿ ಆಗಿದೆ 2AK ಕ್ಯಾಟಗರಿಯಲ್ಲಿ. 2AR, 2A ರೂರಲ್, K ಅಂದರೆ ಕನ್ನಡ ಮೀಡಿಯಂ, R ಅಂದರೆ ರೂರಲ್, G ಅಂದರೆ ಜನರಲ್. ಗೊತ್ತಿರಲಿ, ಜನರಲ್ ಅಂದರೆ ಜನರಲ್ ಮೆರಿಟ್ದವ್ರು ಬರೋದಿಲ್ಲ. 2A ಕ್ಯಾಟಗರಿಯಲ್ಲಿ ಕನ್ನಡ ಮೀಡಿಯಮ್ ಮತ್ತು ರೂರಲ್ ಕ್ಯಾಟಗರಿ ಇಲ್ಲದೇ ಇರುವಂಥ ವಿದ್ಯಾರ್ಥಿಗಳು 2AGಯಲ್ಲಿ ಬರ್ತಾರೆ. ಅದೇ ರೀತಿ ಎಲ್ಲ ಕ್ಯಾಟಗರಿಯಲ್ಲೂ ಇದೇ ರೀತಿ ಇರ್ತದೆ. ಸೊ 2AR ಕ್ಯಾಟಗರಿಯಲ್ಲಿ ಸೊ 79 ಇರುವಂಥದ್ದು ಈ ವರ್ಷ 83 ಆಗಿರುವಂಥದ್ದು. ಸೊ 4 ಸೀಟ್ಗಳು ಜಾಸ್ತಿ ಆಗಿದೆ. ಸೊ 11 ಇರೋದು 120 ಅಂತಂದರೆ 9 ಸೀಟ್ಗಳು ಇಲ್ಲಿ ಜಾಸ್ತಿ ಆಗಿರುವಂಥದ್ದು. ಸೊ ದೆನ್ ಇಲ್ಲಿ 0, ಇಲ್ಲಿ 1 ಸೀಟ್ ಜಾಸ್ತಿ ಆಗಿದೆ. 119, 112, 112 ಇರುವಂಥದ್ದು 119 ಆಗಿದೆ ಅಂತಂದರೆ 7 ಸೀಟುಗಳು ಇಲ್ಲಿ ಜಾಸ್ತಿ ಆಗಿರುವಂಥದ್ದು. ಇಲ್ಲಿ 0 ಇದೆ. ಸೊ ಇಲ್ಲಿ 1 ಸೀಟು ಜಾಸ್ತಿ ಆಗಿರುವಂಥದ್ದು. ಅದೇ ರೀತಿ ಇಲ್ಲಿ 3BG ಕ್ಯಾಟಗರಿಯಲ್ಲಿ ನೋಡಿ 9 ಸೀಟುಗಳು ಜಾಸ್ತಿ ಆಗಿದೆ. ಸೊ 3BK ಇಲ್ಲಿ 2K ಆಗಿದೆ, 1K ಮಾಡ್ಕೊಳ್ಳಿ. ಸೊ 0 ಸೀಟುಗಳು ಜಾಸ್ತಿ ಆಗಿದೆ. 3BR ಕ್ಯಾಟಗರಿಯಲ್ಲೂ ಕೂಡ ಇದು 0. ಇನ್ನು ಜನರಲ್ ಮೆರಿಟ್ ನಾನು ಹೇಳಿರೋ ಹಾಗೆ, ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಇಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಇವು 3 ಕ್ಯಾಟಗರಿಯಲ್ಲಿ ನೋಡಿ, ಇವು 3 ಕ್ಯಾಟಗರಿಯಲ್ಲಿ ಸೀಟ್ಗಳು ಕಡಿಮೆ ಆಗಿರುವಂಥದ್ದು. ಸೊ 87 ಇರುವಂಥದ್ದು 82 ಆಗಿದೆ. ಸೊ ಸಾರಿ, ಇಲ್ಲಿ 3 ಇದಲ್ಲ, ಇದು ಇವು 3 ಕ್ಯಾಟಗರಿಯಲ್ಲಿ, ರೈಟ್. ಸೊ 1398 ಇರೋದು 1304 ಆಗಿದೆ. ಸೊ 1398, 1304 ಆಗಿದೆ ಅಂತಂದರೆ ಸೊ ಆಲ್ಮೋಸ್ಟ್ ನೋಡಿ 94 ಸೀಟ್ಗಳು ಇಲ್ಲಿ ಕಡಿಮೆ ಆಗಿರುವಂಥದ್ದು. ಸೊ 82 ಇಲ್ಲಿ 5 ಸೀಟ್ಗಳು ಕಡಿಮೆ ಆಗಿರುವಂಥದ್ದು. ಸೊ ಇದರಲ್ಲಿ 19 ಸೀಟುಗಳು ಕಡಿಮೆ ಆಗಿರುವಂಥದ್ದು, 19 ಸೀಟುಗಳ ಕಡಿಮೆ ಆಗಿದೆ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು KE ಅವರಿಗೆ ಅಂತಂದರೆ, ಸೊ PH ಸೀಟ್ಗಳು ಆಲ್ಮೋಸ್ಟ್ 246 ಲೈಕ್ ದ್ಯಾಟ್ ಇಟ್ ಇಸ್ ದೇರ್. ಸೊ ಅದರಲ್ಲಿ 60 ಜನ ಮಾತ್ರ ಕ್ವಾಲಿಫೈ ಆಗಿರುವಂಥದ್ದು PH ಅಲ್ಲಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ. ಅದನ್ನು ಅಟ್ಲೀಸ್ಟ್ ನೀವು ಇಲ್ಲಿ ಜನರಲ್ ಮೆರಿಟಲ್ಲಿ ಆ್ಯಡ್ ಮಾಡಿದ್ವಿ ಅಂತ ಅಂದರೆ, ಸೊ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅನ್ಯಾಯ ಆಗೋದಿಲ್ಲ. ಅಂದರೆ ಕಂಪೇರ್ ಟು ಲಾಸ್ಟ್ ಇಯರ್ ಅಷ್ಟೊಂದು ಸೀಟುಗಳ ಕಡಿಮೆ ಆಗೋದಿಲ್ಲ. ಸೊ ಇದು ಒಂದು KE ಅವರು ಕೇರ್ ತಗೋಬೋದು, ನೋಡೋಣಂತೆ. ಸೊ ಇನ್ನು SCG ಕ್ಯಾಟಗರಿಯಲ್ಲಿ 85 ಸೀಟುಗಳು ಜಾಸ್ತಿ ಆಗಿದೆ ನೋಡಿ, ಹೈಯೆಸ್ಟ್ 85 ಸೀಟುಗಳು SCG. SCKಯಲ್ಲಿ 5 ಸೀಟುಗಳು ಜಾಸ್ತಿ ಆಗಿದೆ. SCR ಅಲ್ಲಿ 79 ಇರೋದು ಇಲ್ಲಿ ಅಂತಂದರೆ 15 ಸೀಟುಗಳು ಜಾಸ್ತಿ ಆಗಿರುವಂಥದ್ದು. ಸೊ ಬಂಪರ್ ಹೊಡೆದಿರುವಂಥದ್ದು STG ಕ್ಯಾಟಗರಿಯವರು 124 ಸೀಟ್ಸ್ಗಳು ಜಾಸ್ತಿ ಆಗಿದೆ. 124 ಸೀಟ್ ಜಾಸ್ತಿ ಆಗಿದೆ. ಇದರಲ್ಲಿ 8 ಸೀಟ್ ಜಾಸ್ತಿ ಆಗಿದೆ ಮತ್ತು ಇದರಲ್ಲಿ 23 ಸೀಟ್ ಜಾಸ್ತಿ ಆಗಿರುವಂಥದ್ದು.
ಸೊ ಇದಿಷ್ಟು ಜನರಲ್ ಕೆಟಗರಿಯಲ್ಲಿ ಬಂದಿರುವಂಥದ್ದು, ಯಾವುದರಲ್ಲಿ ಸೀಟ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅನ್ನೋದನ್ನು ಕೊಟ್ಟಿದ್ದೀನಿ. ಸೊ ಒಬ್ಬ ವಿದ್ಯಾರ್ಥಿ ಕೇಳ್ತಾ ಇದ್ರು, ಸರ್ ಹಾಗಾದರೆ ಸೀಟ್ಗಳು ಕಡಿಮೆ ಆಗಿದೆಯಲ್ಲ, ಸೊ ಅದಕ್ಕಾಗಿ ನಾನು ನನ್ನ ಪ್ರಿಫರೆನ್ಸ್ ಆರ್ಡರ್ನ ಚೇಂಜ್ ಮಾಡ್ಬೋದಾ ಅಂತ. ನಾನು ಮೊದಲು ಕೂಡ ಹೇಳಿದ್ದೀನಿ, ಪ್ರಿಫರೆನ್ಸ್ ಆರ್ಡರ್ ಏನಿದೆ ಅದನ್ನು ಸೀಟನ್ನು ನೋಡಿಕೊಂಡು ಹಾಕೋದಲ್ಲ. ಯಾಕಂದರೆ ಆ ಒಂದು ಕಾಲೇಜಿನಲ್ಲಿ 1 ಸೀಟ್ ಇದ್ದರೂ 10 ಸೀಟ್ ಇದ್ದರೂ 100 ಸೀಟ್ ಇದ್ದರೂ ನಿಮಗೆ ಸಿಗೋ ಪ್ರೊಬ್ಯಾಬಿಲಿಟಿ ಇದ್ದೇ ಇದೆ. ಹೌದಾ? ಪ್ರೊಬ್ಯಾಬಿಲಿಟಿ ಬಗ್ಗೆ ನಾವು ಮಾತಾಡಿದರೆ ನಿಮಗೆ ಸಿಗುವಂಥ ಪಾಸಿಬಿಲಿಟಿ ಇದ್ದೇ ಇದೆ. ಅದಕ್ಕೆ ಸೀಟ್ಗಳು ಕಡಿಮೆ ಆಗಿದೆ ಅಂತೇಳಿ ನೀವು ಆ ಕಾಲೇಜನ್ನು ನಿಮ್ಮ ಪ್ರಿಫರೆನ್ಸ್ ಲಿಸ್ಟಿಂದ ಹೊರಗೆ ಇಡೋದಕ್ಕೆ ಹೋಗಬೇಡಿ. ದಟ್ ಈಸ್ ನಾಟ್ ದ ಕರೆಕ್ಟ್ ಮೆಥಡ್, ಗೊತ್ತಿರಲಿ. ಇದಾದಮೇಲೆ ನೆಕ್ಸ್ಟ್ ನೋಡೋಣಂತೆ ಹೈದರಾಬಾದ್ ಕರ್ನಾಟಕ ಕೆಟಗರಿಯಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ, ಸೊ ಹೈದರಾಬಾದ್ ಕರ್ನಾಟಕ ಕೆಟಗರಿಯಲ್ಲಿ ಇಲ್ಲಿ 3 ಸೀಟ್ಗಳು ಜಾಸ್ತಿ ಆಗಿರುವಂಥದ್ದು 1H ಕೆಟಗರಿಯಲ್ಲಿ. 1KH ಅಂದರೆ ಕೆಟಗರಿ 1 ಕೆಟಗರಿ 1 ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ. ಇದು 1RH ಅಂದರೆ ಕೆಟಗರಿ 1 ರೂರಲ್ ಹೈದರಾಬಾದ್ ಕರ್ನಾಟಕ. ಈ ರೀತಿಯಾಗಿ ನೋಡ್ತಾ ಹೋಗಬೇಕಾಗ್ತದೆ. ಸೊ ಇದರಲ್ಲಿ 0 ಇದೆ. ಸೊ ಇಲ್ಲಿ ಲಾಸ್ಟ್ ಇಯರ್ 6 ಇರೋದು ಇಲ್ಲಿ 5 ಆಗಿದೆ. ಸೊ ಈ ವರ್ಷ 5 ಆಗಿದೆ. ಅಂದರೆ 1 ಸೀಟ್ ಇಲ್ಲಿ ಡಿಕ್ರೀಸ್ ಆಗಿರುವಂಥದ್ದು. ಸೊ 2H ಕೆಟಗರಿಯಲ್ಲಿ 4 ಸೀಟ್ಗಳು ಇನ್ಕ್ರೀಸ್ ಆಗಿರುವಂಥದ್ದು. ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಇಲ್ಲಿ 3 ಸೀಟ್ 2BH ಕೆಟಗರಿಯಲ್ಲಿ 3 ಸೀಟ್ ಜಾಸ್ತಿ ಆಗಿದೆ. ಇಲ್ಲಿ 1 ಸೀಟ್ ಡಿಕ್ರೀಸ್ ಆಗಿದೆ. ಇಲ್ಲಿ 0 ಇದೆ ಡಿಫ್ರೆನ್ಸು. ಇಲ್ಲಿ 2 ಸೀಟ್ ಇನ್ಕ್ರೀಸ್ ಆಗಿದೆ. ಇಲ್ಲಿ 1 ಸೀಟ್ ಡಿಕ್ರೀಸ್ ಆಗಿದೆ. ಇಲ್ಲಿ 1 ಸೀಟ್ ಡಿಕ್ರೀಸ್ ಆಗಿದೆ. ಸೊ 3RH ಕೆಟಗರಿ ತನಕ ನೋಡಿದರೆ 1 ಸೀಟ್ ಡಿಕ್ರೀಸ್ ಆಗಿದೆ. ಸೊ ಇನ್ನು 3BH ಕೆಟಗರಿಯಲ್ಲಿ 0 ಡಿಫ್ರೆನ್ಸ್ ಇದೆ. ಇಲ್ಲೂ ಕೂಡ 0 ಇದೆ, ಇಲ್ಲೂ ಕೂಡ 0 ಇದೆ. ಇಲ್ಲಿ ಮತ್ತೆ GMH ಕೆಟಗರಿಯಲ್ಲಿ ನೋಡ್ಬೋದು ನೀವು 37 ಸೀಟ್ಗಳು ಇಲ್ಲಿ ಕಡಿಮೆ ಆಗಿರುವಂಥದ್ದು. 37 ಸೀಟ್ಗಳು ಇಲ್ಲಿ ಕಡಿಮೆ ಆಗಿರುವಂಥದ್ದು. ಸೊ 339 ಇದೆ ಈ ವರ್ಷ, ಲಾಸ್ಟ್ ಇಯರ್ 376 ಇತ್ತು. ಸೊ ಇಲ್ಲಿ 2 ಸೀಟ್ಗಳು ಕಡಿಮೆ ಆಗಿರುವಂಥದ್ದು. ಮತ್ತು ಇಲ್ಲಿ 8 ಸೀಟ್ಗಳು ಇಲ್ಲಿ ಕಡಿಮೆ ಆಗಿರುವಂಥದ್ದು. ಅದಾದಮೇಲೆ 132 ಅಂತಂದರೆ 18 ಸೀಟ್ಗಳು ಇಲ್ಲಿ ಜಾಸ್ತಿ ಆಗಿದೆ. ಸೊ ಇಲ್ಲಿ 1 ಸೀಟ್ ಜಾಸ್ತಿ ಆಗಿದೆ. ಇಲ್ಲಿ 4 ಸೀಟ್ ಜಾಸ್ತಿ ಆಗಿದೆ. ಇಲ್ಲಿ ಬಂದಾಗ ಇಲ್ಲಿ 32 ಸೀಟ್ಗಳು ಜಾಸ್ತಿ ಆಗಿದೆ. ಇಲ್ಲಿ 2 ಸೀಟ್ ಜಾಸ್ತಿ ಆಗಿದೆ. ಇಲ್ಲಿ 6 ಸೀಟ್ ಜಾಸ್ತಿ ಆಗಿದೆ. ಸೊ ಒಟ್ಟಿನಲ್ಲಿ ಯಾವ್ಯಾವ ಕೆಟಗರಿಯಲ್ಲಿ ಜಾಸ್ತಿ ಆಗಿದೆ, ಯಾವ್ಯಾವ ಕೆಟಗರಿಯಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಬಟ್ ಇದು ಓನ್ಲಿ ಫಾರ್ ದ ಇನ್ಫಾರ್ಮೇಷನ್. ಸೊ ಜಾಸ್ತಿ ಆದವರು ಖುಷಿ ಪಡ್ತಾರೆ, ಕಡಿಮೆ ಆದವರು ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಅದಷ್ಟೇ ಬಿಟ್ಟರೆ ನಿಮ್ಮ ಪ್ರಿಯಾರಿಟಿ ಲೀಸ್ಟನ್ನು ನೀವೇನು ಆ್ಯಡ್ ಮಾಡಿದ್ದೀರಿ ಕಾಲೇಜಸ್ಗಳನ್ನು, ಆ ಕಾಲೇಜಸ್ಗಳನ್ನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ರೈಟ್? ಸೊ ಇದಿಷ್ಟು ನನ್ನ ಕಡೆಯಿಂದ ಇವತ್ತು. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.